श्रीकैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबलापर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मीप्रदा चिद्रूपा परदेवता भगवती श्रीराजराजेश्वरी। नमः शिवाय नमः शिवाय नमः शिवाय शान्ताय द्वैतग्रन्थिविभेदिने अद्वैतात्मस्वरूपाय निर्गुणाय च शम्भवे। नमो देव्यै महादेव्यै शिवायै सततं नमः। नमः प्रकृत्यै भद्रायै नियता प्रणतास्मताम्। ಜಗದೀಶ್ವರನಾದ ಈ ಕ್ಷೇತ್ರದಲ್ಲಿ ಪರಮ ಮಂಗಳಮಯ ರೂಪವನ್ನು ಧರಿಸಿರುವ ಮಂಜುನಾಥೇಶ್ವರ ಸ್ವಾಮಿಯ ಚರಣಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಜೊತೆಯಲ್ಲಿರುವ ಚಂದ್ರನಾಥೇಶ್ವರ ಸ್ವಾಮಿ ಹಾಗೂ ಎಲ್ಲ ಧರ್ಮ ದೇವತೆಗಳಿಗೂ ವಂದಿಸುತ್ತಾ, ಈ ಕ್ಷೇತ್ರಕ್ಕೂ ವಂದಿಸುತ್ತಾ, ಧರ್ಮ ಸ್ಥಳಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಧರ್ಮಸ್ಥಳದಲ್ಲಿ ಸುಮಾರು 800 ವರ್ಷಗಳಿಂದ ಅವಿಚ್ಛಿನ್ನವಾಗಿ ಧರ್ಮ ಎಂಬ ಶಬ್ದಕ್ಕೆ ಯಥಾರ್ಥವಾದ ಅರ್ಥವನ್ನು ತಮ್ಮ ಕಾರ್ಯರೂಪದಲ್ಲಿಯೇ ಜಗತ್ತಿಗೆ ಎತ್ತಿ ತೋರಿಸುತ್ತಾ ಬಂದಿರುವ ಈ ಹೆಗ್ಗಡೆ ಪರಂಪರೆಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಸ್ತುತ ಈ ಪೀಠವನ್ನು ಅಲಂಕರಿಸಿ ತಮ್ಮ ಕಾಯಕದಿಂದ, ತಮ್ಮ ಉದಾರವಾದ ವಿವೇಕದಿಂದ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಪರಮಾತ್ಮನನ್ನು ನೋಡುವ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಡುತ್ತಿರುವ, ಜನತೆಗೆ ಆನಂದವನ್ನು ಕೊಡುತ್ತಿರುವ ಪರಮಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಶತಾಯುಷ್ಯವನ್ನು ಕೊಟ್ಟು ಎಲ್ಲ ಮಂಗಳವನ್ನು ಉಂಟು ಮಾಡಲಿ, ಮತ್ತು ಅವರ ಎಲ್ಲ ಕುಟುಂಬದವರಿಗೂ ಕೂಡ, ಮಾತೃಶ್ರೀಗೂ ಕೂಡ ಎಲ್ಲರಿಗೂ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಭಾರತ ದೇಶದ ತನುಜಾತೆಯಾದ, ಭಾರತ ಜನನಿಯ ತನುಜಾತೆಯಾದ ಈ ಪವಿತ್ರವಾದ ಕರ್ನಾಟಕ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಅವರೇ ಹೇಳಿದ ಹಾಗೆ ಪರಮೇಶ್ವರನಾದ ನಾನೇ ಬಂದಿದ್ದೇನೆ ಅಂತ ಹೇಳಿದ ಹಾಗೆ, ನಿಜವಾಗಿಯೂ ಆ ಪರಮೇಶ್ವರನ ಎಲ್ಲ ಗುಣಗಳನ್ನು ಹೊಂದಿರುವ ಡಾಕ್ಟರ್ ಪರಮೇಶ್ವರಗೂ ಕೂಡ ಪರಮಪೂಜ್ಯ ಗುರುಗಳ ಜೊತೆಯಲ್ಲೇ ಅವರಷ್ಟು ಪ್ರೀತಿಯಿಂದ ನಿರಂತರವಾಗಿ ಬೆರೆತಿದ್ದರು. ನಮ್ಮೊಡನೆ ಕೂಡ ಹಾಗೆ ಬೆರೆತಿದ್ದಾರೆ. ಅವ್ರಿಗೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಭಗವಾನ್ ಶ್ರೀ ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಈ ಸಭೆಯಲ್ಲಿ ಉಪಸ್ಥಿತಿರುವ ಡಾಕ್ಟರ್ ಹರೀಶ್, ಡಾಕ್ಟರ್ ಜೋಸೆಫ್ ಅವರು, ಡಾಕ್ಟರ್ ಮೆಹತಾಬ್ ಇಸ್ಮಾಯಿಲ್ ಅವರೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಪರಮೇಶ್ವರ ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ. ಡಾಕ್ಟರ್ ಸುರೇಂದ್ರ ಕುಮಾರ್ ಅವರು ಮತ್ತು ಇನ್ನು ಎಲ್ಲರೂ ಕೂಡ, ತಮ್ಮೆಲ್ಲರಿಗೂ ಕೂಡ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಸ್ವರೂಪಿಗಳು ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಹಾಗೂ ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಜಗತ್ತು ಎಂಬುದು ಪರಮಾತ್ಮನ ಲೀಲೆ. ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದೆಂಬುದು ಮಾನವ ಬುದ್ಧಿಗೆ ತಲುಪಲು ಸಾಧ್ಯವಾದ ಒಂದು ಕಾರ್ಯ. ಯಾವುದು
ಪರಮಾತ್ಮನ ಲೀಲೆಯೋ, ಆ ಲೀಲೆಯನ್ನೇ ನಾವು ಈ ಜಗತ್ತಂತ ಕರೀತಾ ಇದ್ದೇವೆ. ನಾವು ಈ ಲೀಲೆಯನ್ನು ನಾವು ಹಲವಾರು ರೂಪದಲ್ಲಿ ನೋಡ್ತಾ ಇದ್ದೇವೆ. ಯಾವ ರೂಪದಲ್ಲಿ ನೋಡ್ತಾ ಇದ್ದೇವೆ ನಾವು? ಜಗತ್ತಾಗಿ, ಪರಮೇಶ್ವರನ ಲೀಲೆಯನ್ನು ನಾವು ಹಲವಾರು ರೂಪದಲ್ಲಿ ನೋಡ್ತಾ ಇದ್ದೇವೆ. ಮನುಷ್ಯರಾಗಿರುವುದು ಪರಮೇಶ್ವರನೇ, ಸಸ್ಯಗಳಾಗಿರುವುದು ಪರಮೇಶ್ವರನೇ, ಇತರ ಜೀವರಾಶಿಗಳಾಗಿರುವುದು ಕೂಡ ಪರಮೇಶ್ವರನೇ, ಭೂಮಿಯಾಗಿರುವುದು ಪರಮೇಶ್ವರನೇ, ನೀರಾಗಿರುವುದು ಪರಮೇಶ್ವರನೇ, ಆಕಾಶವಾಗಿ, ಬೆಟ್ಟಗಳಾಗಿ ಎಲ್ಲವೂ ಕೂಡ ಪರಮೇಶ್ವರನೇ ಆಗಿದ್ದಾನೆ. ಈ ಭಾವವು, ಇದಕ್ಕೆ ಪರಮೇಶ್ವರ ಭಾವವಂತೇನೆ ಹೆಸರು ಇದಕ್ಕೆ. ಆದರೆ ಆ ಲೀಲೆಯಲ್ಲಿ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಜ್ಞಾನ ಕೆಲವರಿಗಿದೆ, ಈ ಜ್ಞಾನ ಕೆಲವರಿಗಿಲ್ಲ. ಜ್ಞಾನ ಇಲ್ಲದ ಕಾರಣದಿಂದ ಒಬ್ಬರಿಗೊಬ್ಬರು ವೈಮನಸ್ಯದಿಂದ ಬಾಳುವ ಈ ಒಂದು ಸ್ವಭಾವವನ್ನು ನಾವು ಪ್ರಕೃತಿಯನ್ನು ನಾವು ನೋಡ್ತೇವೆ. ಜ್ಞಾನವಿರುವವರು, ಅವರಿಗೆ ಜ್ಞಾನಿಗಳು ಅಂತ ಹೆಸರು, ವಿವೇಕವಂತರು ಅಂತ ಹೆಸರು. ಆ ವಿವೇಕವಂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವ್ಯತ್ಯಾಸಗಳನ್ನು, ಈ ಭೇದಗಳನ್ನು ದೂರ ಮಾಡ್ತಾ 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 ಬರ್ತಾರೆ. ನಮ್ಮ ಭಾರತದ ಅದ್ಭುತವಾದ ಕವಿಗಳು ಶ್ರೀ ರವೀಂದ್ರನಾಥ್ ಠಾಕೂರ್ರವರು, ಅವರು ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಅವರ ರಚನೆಗಳಲ್ಲಿ ಒಂದು ರಚನೆಯನ್ನು ನಾನು ಹೇಳ್ತಾ ಇದ್ದೇನೆ ತಮಗೆ. ಆಂಗ್ಲ ಭಾಷೆಯಲ್ಲಿದೆ, ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತೇನೆ ತಮಗೆ. ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್, ಎಲ್ಲಿ ಮನಸ್ಸು ಯಾವುದೇ ರೀತಿಯಾದ ಭಯವಿಲ್ಲದೆ ಇರುತ್ತದೋ, ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಇಸ್ ಹೆಲ್ಡ್ ಹೈ, ಎಲ್ಲಿ ತಲೆಯನ್ನು ನಾವು ಅನಾವಶ್ಯಕವಾಗಿ ತಗ್ಗಿಸುವ ಅವಶ್ಯಕತೆ ಇಲ್ಲವೋ, ನೇರವಾಗಿ ಇಟ್ಕೊಂಡು ಬಾಳಲು ಸಾಧ್ಯವಾಗಿದೆಯೋ, ವೇರ್ ನಾಲೆಜ್ ಇಸ್ ಫ್ರೀ, ಎಲ್ಲಿ ಜ್ಞಾನಕ್ಕೆ ಯಾವುದೇ ವಿಧವಾದ ತಡೆಗಳಿಲ್ಲವೋ, where the world is not broken up into fragments by narrow domestic walls. ನೋಡಿ ಎಂಥ ಅದ್ಭುತವಾದ, ಎಲ್ಲಿ ಈ ಜಗತ್ತು ಸಂಕುಚಿತ ಭಾವನೆಗಳೆಂಬ ಗೋಡೆಗಳಿಂದ ಚೂರು ಚೂರು ಆಗಿ ಹೋಗಿಲ್ಲವೋ, ಸಂಕುಚಿತವಾದ ಭಾವನೆಗಳ ಕಾರಣದಿಂದಾಗಿ ತುಂಡು ತುಂಡಾಗಿ ಹೋಗಿಲ್ಲವೋ, ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇನ್ ಟು ಫ್ರ್ಯಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್, ವೇರ್ ವರ್ಡ್ಸ್ ಕಮ್ ಔಟ್ ಫ್ರಮ್ ದ ಡೆಪ್ತ್ ಆಫ್ ಟ್ರೂತ್, ಎಲ್ಲಿ ಒಂದೊಂದು ವಚನವೂ ಕೂಡ ಸತ್ಯದ ಪಾಯವನ್ನು ಆಧಾರವಾಗಿಟ್ಟುಕೊಂಡು ಹೊರಗಡೆ ಹೊಮ್ಮಿ ಬರುತ್ತವೋ, ವೇರ್ ದ ಟೈರ್ಲೆಸ್ ಸ್ಟ್ರೀಮ್ ಆಫ್ ರೀಸನ್ has not lost its way into the dreary desert sand of dead habit, ಎಲ್ಲಿ ವಿವೇಕವೆಂಬ ಈ ಸುಂದರವಾದ ನದಿ ಸುಮ್ಮನೆ ಒಂದು ಪದ್ಧತಿ ಎಂಬ ಒಂದು ದೃಷ್ಟಿನಲ್ಲೇ ತನ್ನ ವಿವೇಕವನ್ನು ಕಳ್ಕೊಂಡು ಹರಿದು ಹೋಗಿ ಒಂದು ಮರುಭೂಮಿನಲ್ಲಿ ಹೋಗಿ ಸೇರಿಲ್ಲವೋ, ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್ ಪರ್ಫೆಕ್ಷನ್, ಎಲ್ಲಿ ಸತತವಾದ ಕಾಯಕ ಒಂದು ಅದ್ಭುತವಾದ ಗುಣಮಟ್ಟವನ್ನು ತಲುಪಬೇಕು ಎಂಬ ದೃಷ್ಟಿಯಿಂದ ಸತತವಾಗಿ ಪ್ರಯತ್ನಶೀಲವಾಗಿದೆಯೋ, ವೇರ್ ದ ಮೈಂಡ್ ಇಸ್ ಲೆಡ್ ಫಾರ್ವರ್ಡ್ ಬೈ ದಿ ಇನ್ ಟು ಎವರ್ ವೈಡನಿಂಗ್ ಥಾಟ್ ಆ್ಯಂಡ್ ಆ್ಯಕ್ಷನ್, ಎಲ್ಲಿ ಈ ಮನಸ್ಸಿಗೆ ಲಗಾಮು ಮತ್ತು ಮಾರ್ಗದರ್ಶಕ ನೀನಾಗಿದೆಯೋ ಪರಮಾತ್ಮ, ನಿರಂತರವಾಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡುವ ಪ್ರೇರಣೆಯನ್ನು ಕೊಡ್ತಾ ಇದೆಯೋ, ಅಂಥ ಇನ್ ಟು ದಟ್ ಹೆವೆನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್, ಆ ಒಂದು ಅದ್ಭುತವಾದ ಸ್ವರ್ಗದಲ್ಲಿ, ಸ್ವಾತಂತ್ರ್ಯದ ಸ್ವರ್ಗದಲ್ಲಿ ನನ್ನ ನಾಡು ಏಳಲಿ ಎಂಬ ಪ್ರಾರ್ಥನೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಮಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಒಂದು ಪ್ರಾರ್ಥನೆ ಅತಿ ಸೂಕ್ತವಾಗಿ
ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲದೆ ಈ ಭೂಮಂಡಲದಲ್ಲಿರುವ ಪ್ರತಿಯೊಂದು ಮತವನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಂದು ಮತವನ್ನು ಪ್ರತಿನಿಧಿಸುತ್ತದೆ. ಇಟ್ ಇಸ್ ನಾಟ್ ಜೈನ ಧರ್ಮ, ಇಟ್ ಇಸ್ ನಾಟ್ ಬೌದ್ಧ, ಇಟ್ ಇಸ್ ನಾಟ್ ಹಿಂದೂ, ಇಟ್ ಇಸ್ ನಾಟ್ ಇಸ್ಲಾಂ, ಇಟ್ ಇಸ್ ನಾಟ್ ಕ್ರಿಶ್ಚಿಯಾನಿಟಿ, ಇಟ್ ಇಸ್ ನಾಟ್ ಜೊರೆಸ್ಟ್ರಿನಿಸಮ್, ಇಟ್ ಇಸ್ ನಾಟ್ ಪಾರ್ಸಿ ಧರ್ಮ, ಇಟ್ ಇಸ್ ನಾಟ್ ಝೆನ್, ಇಟ್ ಇಸ್ ನಾಟ್ ಕನ್ಫ್ಯೂಷನಿಸಮ್, ಇಟ್ ಇಸ್ ನಾಟ್ ಕಮ್ಯುನಿಸಮ್, ಇಟ್ ಇಸ್ ನಾಟ್ ಎನಿಥಿಂಗ್, ಬಟ್ ಇಟ್ ಇಸ್ ಸಿಂಪಲ್ ಗುಡ್ ಲೈಫ್. ಒಳ್ಳೆಯ ಬಾಳು. ಇದನ್ನು ನಾವು ಮರಿತಾ ಬರ್ತಾ ಇದ್ದೇವೆ. ಗ್ರ್ಯಾಜುಲಿ ವಿ ಆರ್ ಫರ್ಗೆಟ್ಟಿಂಗ್ ದಿಸ್ ಗುಡ್ ಲೈಫ್. ಕ್ಯಾನ್ ಯು ಇಮ್ಯಾಜಿನ್? ನೀವೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಷ್ಟು ಸುಂದರವಾದ ತೋಟವನ್ನು ಮಾಡಿರುವ ಪರಮಾತ್ಮ ಈ ತೋಟವನ್ನು ನಾಶ ಆಗಬೇಕು ಅಂತ ಏನಾದರೂ ಭಾವ ಅವ್ರ ಮನಸ್ಸಲ್ಲಿ ಇರುತ್ತಾ? ತೋಟ ನಾಶ ಮಾಡಬೇಕು ಅಂತ? ನಾವೆಲ್ಲರೂ ಕೂಡ ಈ ತೋಟದಲ್ಲಿರುವ ಒಂದೊಂದು ಹೂಗಳು. ವಿ ಆಲ್ ಆರ್ ಫ್ಲವರ್ಸ್, ಬ್ಯೂಟಿಫುಲ್ ಫ್ಲವರ್ಸ್ ಇನ್ ದಿಸ್ ವಂಡರ್ಫುಲ್ ಗಾರ್ಡನ್ ಆಫ್ ಪರಮಾತ್ಮ. ಡು ಯು ಥಿಂಕ್ ದಟ್ ವಿ ವುಡ್ ಲೈಕ್ ಟು ಡಿಸ್ಟ್ರಾಯ್ ಈಚ್ ಒನ್ ಆಫ್ ಅಸ್? ನಾವು ವಿನಾಶಕ್ಕಾಗಿಗೋಸ್ಕರ ನಮ್ಮ ಓದಿರೋದು, ಡು ವಿ ಸ್ಟಡಿ ಫಾರ್ ದ ಸೇಕ್ ಆಫ್ ಡಿಸ್ಟ್ರಕ್ಷನ್? ಈಸ್ ಅವರ್ ಡಿಗ್ರಿ, is our post-graduation, is our doctorate, is all our titles for the sake of destruction? ಏನಾದರೂ ಅನಿಸುತ್ತಾ? ಅದು ಸರಿ ಅನಿಸುತ್ತಾ ನಮಗೆ? ನಾಶ ಮಾಡೋದಕ್ಕೋಸ್ಕರ ನಾವೆಲ್ಲ ಬಾಳ್ತಾ ಇದ್ದೀವ. ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ಅವನು ಕಂಡ್ರೆ ನನಗಾಗಲ್ಲ. ನೋಡಿ, ನಾನು ಚೆನ್ನಾಗಿ ಓದಿದ್ದೇನೆ, ಆದರೆ ಅವನು ಕಂಡ್ರೆ ನನಗಾಗಲ್ಲ. ಇದೇನು ಮಾತಾ ಇದು? ಇದು ವಿವೇಕಪೂರ್ಣವಾದ ಮಾತಲ್ಲ ಇದು. ನಿಜವಾದ ವಿದ್ಯೆ ಏನಪ್ಪ ಅಂದರೆ, ನಿಜವಾದ ವಿದ್ಯೆ ಯಾವುದು ಅಂತ ಹೇಳಿದ್ರೆ, ಸಾವಿದ್ಯ ಯಾವ ವಿಮುಕ್ತಯೇ, ಯಾವುದು ನಮ್ಮನ್ನು ಬಿಡುಗಡೆ ಮಾಡುತ್ತೋ ಅದೇ ನಿಜವಾದ ವಿದ್ಯೆ ಅಲ್ವಾ? ಯಾವುದರಿಂದ ಬಿಡುಗಡೆ ಮಾಡಬೇಕು? ಅರಿಷಡ್ವರ್ಗದಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕು. ಕಾಮಕ್ರೋಧ ಲೋಭ ಮದ ಮಾತ್ಸರಿಗಳನ್ನು ನಮ್ಮನ್ನು ಬಿಡುಗಡೆ ಮಾಡಬೇಕೆ ಹೊರತು ನನ್ನನ್ನು ಒಂದು ಸಂಸ್ಥೆಯಿಂದಲೋ, ನನ್ನ ಜನಾಂಗದಿಂದಲೋ, ನನ್ನ ಸಹಬಾಳುವ ಮಾನವರಿಂದ ನನ್ನನ್ನು ದೂರ ಮಾಡುವ ಯಾವುದೇ ಧರ್ಮವೂ ಧರ್ಮವಲ್ಲ ಅದು. ಇಟ್ ಕೆನಾಟ್ ಬಿ ಎ ರಿಲಿಜನ್. ಎನಿ ರಿಲಿಜನ್ ವಿಚ್ ಸೆಪರೇಟ್ಸ್ ಮೀ ಫ್ರಮ್ ಮೈ ಓನ್ ಬ್ರೆದ್ರನ್, ನನ್ನ ಅಣ್ಣ ತಮ್ಮಂದಿರಿಂದ ಅಕ್ಕ ತಂಗಿಂದಿರಿಂದ ನನ್ನನ್ನು ದೂರ ಮಾಡುವ ಯಾವುದೇ ಮತವೂ ಕೂಡ ಈ ಭೂಮಂಡಲದಲ್ಲಿ ಇರುವುದಕ್ಕೆ ಅಧಿಕಾರ ಇಲ್ಲವೇ ಇಲ್ಲ ಆ ಮತಕ್ಕೆ. ಆ ಮತವನ್ನು ನಾವು ಪರಿಷ್ಕಾರ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ರೀಡೂ ದಟ್ ರಿಲಿಜನ್. ವಿ ಆಲ್ ಹ್ಯಾವ್ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಅವರ್ ಆನ್ಸೆಸ್ಟರ್ಸ್. ನಮ್ಮ ಪೂರ್ವಜರ ಬಗ್ಗೆ ನಮಗೆ ಎಷ್ಟು ಹೆಮ್ಮೆ ಇದೆ. ಆ ಪೂರ್ವಜರು ಕೊಟ್ಟಿರುವ ವಿಷಯವನ್ನು ನಾವು ಕಾಲ ಕಾಲಕ್ಕೆ ಸರಿಪಡಿಸ್ತಾ ಬರಬೇಕಾಗಿದೆ. ನಾವು ವಿ ಹ್ಯಾವ್ ಟು ರೀಆರ್ಗನೈಸ್ ವಾಟ್ ಎವರ್ ದೇ ಹ್ಯಾವ್ ಟೋಲ್ಡ್ ಅಸ್. ವಿ ಕೆನಾಟ್ ಕೀಪ್ ಅವರ್ ಮೈಂಡ್ ಲೈಕ್ ದಿಸ್, ಲೈಕ್ ಎ ಹಾರ್ಸ್ ಗೋಯಿಂಗ್. ವಿ ಕೆನಾಟ್ ಕೀಪ್ ಕಡಿವಾಣ ಹಾಕಿರುವ ಒಂದು ಕುದುರೆಯಾಗಿ ನಾವು ಹೋಗೋಕ್ಕಾಗಲ್ಲ. ವಿ ಹ್ಯಾವ್ ಟು ರೀಇಂಟರ್ಪ್ರೆಟ್ ಸಮ್ಟೈಮ್ಸ್. ವಿ ಹ್ಯಾವ್ ಟು ರೀಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಇನ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಈ ರೀತಿಯಾಗಿ ನಾವು ಬಾಳಿದಾಗ ಮಾತ್ರನೇ ಕಾಲ ಕಾಲಕ್ಕೆ ಈ ಧರ್ಮ ಎಂಬ ಪದ ಅನ್ವಯವಾಗುತ್ತದೆ. ಈ ಕ್ಷೇತ್ರಕ್ಕೆ ಹೆಸರು ಧರ್ಮಸ್ಥಳ. ನೀವೆಲ್ಲ ಭಗವದ್ಗೀತೆಯ ಬಗ್ಗೆ ನೀವು ಕೇಳಿರ್ತೀರಾ, ಕೆಲವರಿಗೆ ಓದುವ ಅವಕಾಶನೂ ಸಿಕ್ಕಿರುತ್ತೆ. ಈಗ ತಾನೇ ಹಿಂದೆ ಮಾತನಾಡಿದವರು ಕೂಡ ಅದನ್ನು ಒಂದು ಕೋಟ್ ಮಾಡಿದ್ರು. ಯಾರು ನನ್ನನ್ನು ಎಲ್ಲೆಡೆಯೂ ನೋಡುತ್ತಾನೋ, ಎಲ್ಲವನ್ನು ನನ್ನಲ್ಲಿ ನೋಡುತ್ತಾನೋ ಅವನೇ ನಿಜವಾಗಿ ನೋಡ್ತಾ ಇರೋದು. He who sees me in everything and sees everything in me, he only sees. The other people do not see ಅಂತ ಹೇಳಿದ್ರಲ್ಲ. ಈ ಭಗವದ್ಗೀತೆಯ ಮಹಿಮೆಯನ್ನು ನೋಡಿ, ಮೊದಲನೆಯ ಶ್ಲೋಕ, ಭಗವದ್ಗೀತೆಯ ಮೊದಲನೆಯ ಶ್ಲೋಕ ಪ್ರಾರಂಭವಾಗೋದು ಯಾವುದರಿಂದಪ್ಪ ಅಂತ ಹೇಳಿದ್ರೆ ಧರ್ಮಕ್ಷೇತ್ರೇ ಅಂತ ಶುರುವಾಗುತ್ತೆ. ಭಗವದ್ಗೀತೆಯ ಮೊದಲನೆಯ ಶ್ಲೋಕದ 700 ಶ್ಲೋಕಗಳಲ್ಲಿ ಮೊದಲನೆಯ ಶ್ಲೋಕದ ಮೊದಲನೆಯ ಪದವೇ ಧರ್ಮ. ಈ ಧರ್ಮ ಎಂಬ ಪದವನ್ನು ನೀವು 2 ಭಾಗ ಮಾಡಿ. ಮೊದಲನೇ ಭಾಗ ಒಂದು ಧರ್, ಎರಡನೇ ಭಾಗ ಮ. ಮತ್ತೆ ಸ್ಮರಣೆ ಮಾಡಿಕೊಳ್ಳಿ, ಧರ್ಮವೆಂಬ ಪದದಲ್ಲಿ ಮೊದಲನೇ ಭಾಗ ಬಂದು ಧರ್, ಎರಡನೇ ಭಾಗ ಮ. ಭಗವದ್ಗೀತೆಯ ಕೊನೆಯ ಶ್ಲೋಕದಲ್ಲಿ ಬರುವ ಶ್ಲೋಕದ ಶಬ್ದ ಯಾವುದಪ್ಪ ಅಂತ ಹೇಳಿದ್ರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ. ಕೊನೆಯಲ್ಲಿ ಬರುವ ಅಕ್ಷರ ಮ, ಆರಂಭದಲ್ಲಿರುವ ಅಕ್ಷರ ಭಾಗ ಧರ್. ಮೊದಲನೆಯ ಶ್ಲೋಕದ ಮೊದಲನೇ ಭಾಗ ಧರ್, ಕೊನೆಯಲ್ಲಿರುವ ಮ. ಸೊ ಇಡೀ ಭಗವದ್ಗೀತೆ ಇರುವುದೇ ಧರ್ಮದೊಳಗಡೆ ಇರದೆ. ಆ
ಅದೇ ರೀತಿಯಾಗಿ ನನ್ನ ದೃಷ್ಟಿಯಲ್ಲಿ ಇದುವರೆಗೂ ಬಂದಿರುವ ಧರ್ಮ ಗ್ರಂಥಗಳು ಯಾವುದೇ ಮತಕ್ಕೆ ಸೇರಿದರೂ ಕೂಡ ಅದು ಪರಮಾತ್ಮನನ್ನು ಹೊಗಳುತ್ತಾನೆ ತಾನೇ ಪ್ರಾರಂಭ ಮಾಡಿದ. ಅವರ್ ಫಾದರ್ ಹೂ ಆರ್ಟ್ ಇನ್ ಹೆವೆನ್, ಹ್ಯಾಲೋಡ್ ಬಿ ದೈ ನೇಮ್. ಹೇ ಪರಮಾತ್ಮ, ನಿನ್ನ ನಾಮಕ್ಕೆ ಕೀರ್ತಿ ಬರಲಿ, ನಿನ್ನ ನಾಮಕ್ಕೆ ಕೀರ್ತಿ ಬರಲಿ. ನಾವೆಲ್ಲ ನಿನ್ನ ಮಕ್ಕಳಪ್ಪ. ವಿ ಆಲ್ ಆರ್ ಯುವರ್ ಚಿಲ್ಡ್ರನ್ ಓನ್ಲಿ. ಹೌ ಕ್ಯಾನ್ ಯು ಸಿ ಅಸ್ ಡಿಫರೆಂಟ್ಲಿ? ನಮ್ಮನ್ನು ನೀವು ಭಿನ್ನವಾಗಿ ನೋಡೋಕ್ಕಾಗತ್ತೆ, ಭೇದವಾಗಿ ನೋಡೋಕ್ಕಾಗತ್ತಾ? ಒಂದು ತಾಯಿ ತನ್ನ ಮಕ್ಕಳನ್ನು ಬೇರೆ ಬೇರೆ ಮಾಡಿ ನೋಡ್ತಾಳ? ಪರಮಾತ್ಮನೇ ನಮ್ಮ ತಾಯಿ, ಪರಮಾತ್ಮನೇ ನಮ್ಮ ತಂದೆ. ನೋಡಿ, ಈ ಭೂಮಂಡಲದಲ್ಲಿಯೇ, ಕರ್ನಾಟಕ ಪ್ರದೇಶದಲ್ಲಿಯೇ ಹುಟ್ಟಿರುವ ಒಂದು ಸುಂದರವಾದ ಒಂದು ಗೋವಿನ ಗೀತೆ. ಕೇಳಿರ್ತೀರಿ ನೀವೆಲ್ಲ, ಗೋವಿನ ಗೀತೆ ಬಗ್ಗೆ ಕೇಳಿರ್ತೀರ. ಆ ಗೋವಿನ ಗೀತೆಯಲ್ಲಿ ಬರುವ ಒಂದೇ ಒಂದು ಪದಭಾಗವನ್ನು ಹೇಳ್ತೇನೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ಮಾರ್ಗಕ್ಕೆ ತಪ್ಪಿ ನಡೆದಿರ ಮೆಚ್ಚನ ಪರಮಾತ್ಮನು. ಪರಮಾತ್ಮ ಯಾವ ಪರಮಾತ್ಮ? ಯಾವ ಮತಕ್ಕೆ ಸೇರಿದವರು? ಎಲ್ಲ ಮತಕ್ಕೂ ಸಮಾನವಾಗಿ ಸೇರಿದವರೇ ಪರಮಾತ್ಮ. ಪರಮಾತ್ಮ ಡಸ್ ನಾಟ್ ಬಿಲಾಂಗ್ ಟು ಒನ್ ರಿಲಿಜನ್. ನೋ 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 ನೋ, ಇಟ್ಸ್ ಅ ಮಿಸ್ಟೇಕ್. ಪರಮಾತ್ಮ ಡಸ್ ನಾಟ್ ಬಿಲಾಂಗ್ ಟು ಒನ್ ರಿಲಿಜನ್. Paramatma is common to everybody. Vayu is common to everybody. Akasha is common to everybody. Water is common to everybody. Fire is common to everybody. The earth is common to everybody. Paramatma is common to everybody. ಎಲ್ಲೆಡೆಯೂ ಇರುವವರೇ ಪರಮಾತ್ಮ. ಈ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳಿದ ಭಾಗವನ್ನು ಸ್ವಲ್ಪ ಚೆನ್ನಾಗಿ ಗಮನ ತಗೊಂಡು ನೋಡಿ. ಈ ಸತ್ಯವೆಂಬ ಪದವನ್ನು ಈಗಿನ ಕಾಲಕ್ಕೆ ನಾನು ಅದನ್ನು ಸ್ವಲ್ಪ ಬದಲಾಯಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಸತ್ಯ ಯಾವುದರಲ್ಲಿ ಅಡಗಿದೆ ಗೊತ್ತಾ? ಧರ್ಮದಲ್ಲಿ ಅಡಗಿರೋದ್ರಿಂದ ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ಬಂಧು ಬಳಗ, ಧರ್ಮ ಮಾರ್ಗಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಾವೆಲ್ಲರೂ ಅನುಸರಿಸಬೇಕಾಗಿರೋದು ಧರ್ಮ. ಈ ಧರ್ಮದ ಫಲ ಏನಪ್ಪ ಅಂತ ಹೇಳಿದ್ರೆ, ವೆನ್ ಯು ಆರ್ ಧಾರ್ಮಿಕ್, ಯಾವಾಗ ನೀವು ಧಾರ್ಮಿಕರಾಗಿ ಬಾಳಕ್ಕೆ ಶುರು ಮಾಡ್ತೀರೋ ಇಮ್ಮಿಡಿಯೇಟಾಗಿ ಬರೋದು ಲೋಕಕ್ಷೇಮ ಬರುತ್ತೆ. ಕ್ಷೇಮ ಅಂದರೆ ಏನರ್ಥ? ಎಲ್ಲರಿಗೂ ಸಮಾನವಾದ ಸೌಕರ್ಯಗಳು ಕ್ಷೇಮ, ರೋಗರಹಿತವಾಗಿರೋದು ಕ್ಷೇಮ, ಬಡತನವಿಲ್ಲದಿರುವುದು ಕ್ಷೇಮ, ಮುಪ್ಪಿನ ಅವಸ್ಥೆಯಲ್ಲಿ ಮಕ್ಕಳಿಂದ ದೂರ ಮಾಡುವ ಹಾಗೆ ಆಗದೆ ಮಕ್ಕಳ ಪ್ರೀತಿಯನ್ನು ಗಳಿಸಿ ಜತೆಯಲ್ಲಿರುವುದೇ ಕ್ಷೇಮ. ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಅದರಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋದು ಕ್ಷೇಮ. ಪರೀಕ್ಷೆ ಬರೆಯೋಕ್ಕೆ ಹೋದಾಗ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಕ್ಷೇಮ. ನಮ್ಮ ಮನೆಗೆ ಬಂದವರನ್ನು ಪ್ರೀತಿಯಿಂದ ಬರಮಾಡ್ಕೊಳ್ಳೋದು ಕ್ಷೇಮ. ನಾವು ಅವ್ರ ಮನೆಗೆ ಹೋದಾಗ ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ಒಂದು ಯಾವುದಾದ್ರೂ ಒಳ್ಳೆ ಪದಾರ್ಥವನ್ನು ತಗೊಂಡು ಹೋಗೋದು ಕ್ಷೇಮ. ಇದಕ್ಕೆ ಕ್ಷೇಮ ಅಂತ ಹೆಸರು. ಇದು ಸಾಧ್ಯವಾಗೋದು ಬರೀ ಧರ್ಮದಿಂದ ಮಾತ್ರ, ಇದಕ್ಕೆ ಬೇರೆ ದಾರಿ ಇಲ್ಲ. ಆದರೆ ಧರ್ಮ ಎಂಬ ಶಬ್ದವನ್ನು ನಾವು ಸ್ವಲ್ಪ ಇನ್ನೊಂದು ಸಾರಿ ನೋಡಬೇಕಾಗತ್ತೆ. ವಿ ಹ್ಯಾವ್ ಟು ಸಿ ದ ಮೀನಿಂಗ್ ಆಫ್ ದ ವರ್ಡ್ ಧರ್ಮ. ವಾಟ್ ಈಸ್ ದಟ್? ನಾವು ಅಂದ್ಕೊಂಡಿದ್ದೀವಿ ಧರ್ಮ ಅಂದರೆ ದಾನ ಅಂತ ಮಾತ್ರ ಸಾಮಾನ್ಯವಾಗಿ ತಿಳುವಳಿಕೆ ಇರೋದು. ನಾನು ತುಂಬ ಧರ್ಮ ಮಾಡ್ತಾ ಇದ್ದೀನಿ, ಅವ್ರು ತುಂಬ ಧರ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಏನು ಅರ್ಥ ಆಗುತ್ತೆ? ಓಹೋ, ದಾನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಹಲವಾರು ಋಷಿಗಳು ಆಳವಾಗಿ ಈ ಧರ್ಮವನ್ನು ಚೆನ್ನಾಗಿ ಕೂಲಂಕುಷವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ಅರಿತಿರುವ ಒಂದು ವಿಷಯವನ್ನು ತಮಗೆ ಹೇಳ್ತೇನೆ. ಧರ್ಮ ಎಂದರೆ 10 ಗುಣಗಳು. ಧರ್ಮ ಎಂದರೆ 10 ಕ್ವಾಲಿಟೀಸ್. ಟುಡೇ ಲೆಟ್ ಅಸ್ ಮೇಕ್ ಅ ಪರೀಕ್ಷಾ. ಇವತ್ತು ನಾವೇ ನಮ್ಮನ್ನು ಪರೀಕ್ಷಿಸಿ ನೋಡ್ಕೊಳ್ಳೋಣ. ಡು ಐ ಹ್ಯಾವ್ ದೀಸ್ 10 ಕ್ವಾಲಿಟೀಸ್? ನನ್ನಲ್ಲಿ 10 ಗುಣಗಳಿವೆ ಅಂತ ನೋಡ್ಕೊ. ಇಫ್ ಐ ಹ್ಯಾವ್ ಗಾಟ್ ದೀಸ್ 10 ಕ್ವಾಲಿಟೀಸ್ ದೆನ್ ಐ ಆಮ್ ಧಾರ್ಮಿಕ್. ಏನದು 10 ಕ್ವಾಲಿಟೀಸು? ದ ಫಸ್ಟ್ ಕ್ವಾಲಿಟಿ ಇಸ್ ಕಾಲ್ಡ್ ಆಸ್ ಧೃತಿ. ಧೃತಿ ಅಂತ ಹೇಳಿದ್ರೆ, ಬಂದ ಕಷ್ಟವನ್ನು ಅಕಸ್ಮಾತಾಗಿ ನಾನು ಏನನ್ನೂ ಮಾಡದೆ ಕೂಡ ಕೆಲವು ಕಷ್ಟಗಳು ಬರ್ತವೆ ನನಗೆ, ಆ ಕಷ್ಟವನ್ನು ನಗುಮುಖದಿಂದ ಅದನ್ನು ಅನುಭವಿಸುವುದು, ಅದನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಇಟ್ಸ್ ಕಾಲ್ಡ್ ಎಸ್ ಧೃತಿ. ದ ಸೆಕೆಂಡ್ ದ ಕ್ವಾಲಿಟಿ ಆಫ್ ಧರ್ಮ ಇಸ್ ಕ್ಷಮಾ. ಇಫ್ ಸಂಬಡಿ ಹ್ಯಾಸ್ ಡನ್ ಎನಿಥಿಂಗ್ ರಾಂಗ್ ಟು ಯು, ಯಾರಾದರೂ ನಿಮಗೇನಾದರೂ ಅರಿಯದೆ ಏನಾದರೂ ಸ್ವಲ್ಪ ನಿಮಗೆ ಕಷ್ಟವನ್ನು ಕೊಟ್ಟಿದ್ರೆ ಅವರನ್ನು ಕ್ಷಮಿಸುವುದು. ಲೆಟ್ ಅಸ್ ಲರ್ನ್ ಟು ಫರ್ಗಿವ್. ಇನ್ನು ನಮ್ಮ ಸಾಮಾನ್ಯವಾಗಿ
ನಮ್ಮ ಕ್ರಿಶ್ಚಿಯಾನಿಟಿನಲ್ಲಿ ಪ್ರೇಯರ್ ಹೇಳ್ತಾರೆ ನೋಡಿ, ಮನ್ನಿಸುವಂಥವ್ರು ಆಗಬೇಕು ನಾವು. ಲೆಟ್ ಅಸ್ ಫರ್ಗಿವ್ ದೋಸ್ ಅದರ್ಸ್ ಆಸ್ ದೇ ಫರ್ಗಿವ್ ಅಸ್ ಅಂತಲೇ ಬರುತ್ತೆ. ಆಸ್ ದೇ ನಾವು ಇನ್ನೊಬ್ಬರನ್ನ ಹೇಗೆ ಕ್ಷಮಿಸಬೇಕು, ಅವರು ನಮ್ಮನ್ನು ಕ್ಷಮಿಸ್ತಾರೆ, ನಾವು ಅವ್ರನ್ನ ಕ್ಷಮಿಸ್ತೇವೆ. ಸೆಕೆಂಡ್ ಕ್ವಾಲಿಟಿ ಆಫ್ ಧರ್ಮ. ಪ್ಲೀಸ್ ಥಿಂಕ್ ಆ್ಯಂಡ್ ಸಿ ವೆದರ್ ಯು ಹವ್ ಗಾಟ್ ದಿಸ್ ಕ್ವಾಲಿಟಿ. ಧೃತಿ ಕ್ಷಮ. ಥರ್ಡ್ ಕ್ವಾಲಿಟಿ ಇಸ್ ಕಾಲ್ಡ್ ಎಸ್ ದಮ. ದಮ ಅಂತ ಹೇಳಿದ್ರೆ ಕಂಟ್ರೋಲಿಂಗ್ ಯುವರ್ ಮೈಂಡ್. ಮನಸ್ಸನ್ನು ತನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಧರ್ಮ ಅಂತ ಹೆಸರು. ನಮ್ಮ ಕರ್ನಾಟಕದ ಒಂದು ಸುಂದರವಾದ ಪ್ರದೇಶ ಕೊಳ್ಳೇಗಾಲ ಪಕ್ಕದಲ್ಲಿ ಒಂದು ಕ್ಷೇತ್ರದಲ್ಲಿ ಒಬ್ಬರು ಮಹಾಪುರುಷರಿದ್ದರು. ಅವರ ಹೆಸರು ನಿಜಗುಣ ಶಿವಯೋಗಿಗಳು. ಅವ್ರು ಹೇಳ್ತಾರೆ, ಮನಸ್ಸಿಗೆ ಬಂದಂತೆ ನಡೆಯದಿರು. ಡೋಂಟ್ ಫಾಲೋ ದ ಡಿಕ್ಟೇಟ್ಸ್ ಆಫ್ ಯುವರ್ ಮೈಂಡ್. ನೀನೇನಾದರೂ ನಿಮ್ಮ ಮನಸ್ಸು ಬಂದಂತೆ ನಡೀತಾ ಹೋದರೆ ಎವ್ರಿಬಡಿ ವಿಲ್ ಫಾಲೋ. ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಂಡು ಹೋದರೆ ಅರಾಜಕತೆ ಬರುತ್ತೆ. ಸೊ ದ ಥರ್ಡ್ ಕ್ವಾಲಿಟಿ ಇಸ್ ದಮ. ಧೃತಿ ಕ್ಷಮ ದಮೋ. ಫೋರ್ತ್ ಕ್ವಾಲಿಟಿ ಈಸ್ ನಾಟ್ ಸ್ಟೀಲಿಂಗ್. ಅಸ್ತೇಯ. ಇನ್ನೊಬ್ಬರ ಪದಾರ್ಥವನ್ನು ಮನಸ್ಸಿನಿಂದಲೂ ಕೂಡ ನಂದಾಗಬೇಕು ಅಂತ ಯಾವತ್ತೂ ನಾವು ಬಯಸಬಾರ್ದು. ಈಗಿನ ಕಾಲದಲ್ಲಿ ನಾವು ಕೇಳ್ತಾ ಇದ್ದೀವಿ ನೋಡಿ, ಏನು ಅಲ್ಲಿ ಯಾರೋ ಕಳ್ತನ ಮಾಡಿದ್ದಾರೆ, ಇಲ್ಲಿ ಯಾರೋ ಕಳ್ತನ ಮಾಡಿದ್ದಾರೆ, ಅಲ್ಲಿ ಯಾರೋ ಇನ್ನೊಬ್ಬರ ಜಮೀನನ್ನು ತಗೊಂಡ್ಬಿಟ್ಟಿದ್ದಾರೆ, ಇನ್ನೊಬ್ಬರ ಜಮೀನು. ಅದೆಲ್ಲ ಅದು ಮಾಡೋ ವಿಷಯ ಅಲ್ವೇ ಅಲ್ಲ. ಅದು ಮನುಷ್ಯನಿಗೆ ತಕ್ಕದಲ್ವೇ ಅಲ್ಲ ಅದು. ಸೊ ಕಳ್ಳತನ ಎಂಬುದು ನಾಲ್ಕನೆಯ, ಕಳ್ಳತನ ಇಲ್ಲದಿರುವುದು 4ನೇ ಧರ್ಮದ ಲಕ್ಷಣ. ಧೃತಿಕ್ಷಮ ದಮೋಸ್ತೇಯಂ ಶೌಚಂ. ಈಗ ತಾನೇ ಪರಮ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ನಾವು ಕೇಳಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ಸ್ವಚ್ಛತೆ ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸ್ವಚ್ಛತೆ ಇರಬೇಕೆಂಬ ಅಭಿಯಾನವನ್ನೇ ನಡೆಸ್ತಾ ಇದ್ದಾರೆ ನೋಡಿ. 5ನೇ ಗುಣ ಶೌಚಂ. ಧೃತಿ ಕ್ಷಮ ದಮೋಸ್ತೇಯಂ ಶೌಚಂ. ನೆಕ್ಸ್ಟ್ ಬರ್ತಾ ಇರೋದು ಇಂದ್ರಿಯ ನಿಗ್ರಹ, ಕಂಟ್ರೋಲಿಂಗ್ ದ ಸೆನ್ಸಸ್. ನಮ್ಮ ಯಾವುದಾದ್ರು ಸೆನ್ಸಸ್ ಅಂದರೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ. ಕಿವಿಯಿಂದ ಒಳ್ಳೆಯದನ್ನೇ ಕೇಳಬೇಕು, ಕಣ್ಣಿನಿಂದ ಒಳ್ಳೆಯದನ್ನೇ ನೋಡಬೇಕು, ಮೂಗಿನಿಂದ ಒಳ್ಳೆಯ ಸುವಾಸನೆಗಳನ್ನೇ ನಾವು ಸ್ವೀಕರಿಸಬೇಕು, ನಾಲಿಗೆಯಿಂದ ಬರೀ ಒಳ್ಳೆಯ ಪದಾರ್ಥಗಳನ್ನೇ ಸೇವನೆ ಮಾಡಬೇಕು. ಈ ಕೈ ಕಾಲುಗಳಿಂದ ಮುಟ್ಟುವ ಪದಾರ್ಥಗಳು ಒಳ್ಳೆಯ ಪದಾರ್ಥಗಳಾಗಬೇಕು. ಕೆಲವು ಪುಸ್ತಕಗಳನ್ನು ಮುಟ್ಟಿದ ನಂತರ ಕೈ ತೊಳ್ಕೊಳ್ಬೇಕಾಗತ್ತೆ, ಕೆಲವು ಪುಸ್ತಕಗಳನ್ನು ಮುಟ್ಟಕ್ಕೆ ಮುಂಚೆ ಕೈ ತೊಳ್ಕೊಳ್ಬೇಕಾಗತ್ತೆ. ಸಮ್ ಬುಕ್ಸ್ ಬಿಫೋರ್ ಯು ಟಚ್ ಯು ಹ್ಯಾವ್ ಟು ವಾಶ್ ಯುವರ್ ಹ್ಯಾಂಡ್ಸ್, ಸಮ್ ಬುಕ್ಸ್ ಆಫ್ಟರ್ ಯು ಟಚ್ ದಮ್ ಯು ಹ್ಯಾವ್ ಟು ವಾಶ್ ಯುವರ್ ಹ್ಯಾಂಡ್ಸ್. ಈ ರೀತಿಯಾದ 6ನೇ ಗುಣ ಬಂದ್ಬಿಟ್ಟು ಇಂದ್ರಿಯ ನಿಗ್ರಹ, ಕಂಟ್ರೋಲ್ ಆಫ್ ಒನ್ ಸೆನ್ಸಸ್. ಧೃತಿಕ್ಷಮ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ. 7th ಗುಣ ಬಂದು ಹ್ರೀ ನಾಟ್ ಶ್ರೀ. ಹಕಾರದಲ್ಲಿ ರಕಾರವನ್ನು ಸೇರಿಸು. ಹ್ರೀ ಅಂದರೆ ಶೇಮ್, SHAME, ಶೇಮ್. ನೀವು ಆಶ್ಚರ್ಯಪಡ್ತೀರಾ, ಈ ಶೇಮ್ ಎಂಬ ಗುಣ ಮನುಷ್ಯರಿಗೆ ಮಾತ್ರ ಹೊಂದುತ್ತದೆ. If an animal comes here and then sits down here, or if an animal makes some dirt here, we can't scold the animal. ಅದನ್ನು ಬೈಯೋಕ್ಕಾಗಲ್ಲ. ಅಥವಾ ಒಂದು ಪ್ರಾಣಿ ಬಂದು ನೈಸರ್ಗಿಕವಾಗಿ ತನ್ನ ನೈಸರ್ಗಿಕವಾದ ಕ್ರಿಯೆಯಲ್ಲಿ ಅದು ತೊಡಗಿಬಿಟ್ರಿಂದ ನಾವು ಅದನ್ನು ಬೈಯೋಕ್ಕಾಗಲ್ಲ. ಆದರೆ ಮನುಷ್ಯ ಮಾತ್ರ ತನ್ನ ಸಾಮಾಜಿಕ ನಿಯಮಗಳನ್ನು, ಕಾನೂನನ್ನು, ಧರ್ಮವನ್ನು ಉಲ್ಲಂಘಿಸಿ ಅವನು ನಡೆದರೆ ಅವನನ್ನು ನಾವು ಹೇಳ್ತೀವಿ, ಬೇಡಪ್ಪ ಇದು ನಡೀತಾರೆ, ನಡ್ಕೋಬೇಡ. ಸೊ ಶೇಮ್ ಅನ್ನೋದು ಯಾರಿಗೆ ಹೊಂದಾಣೆ ಆಗುತ್ತೆ? ಮನುಷ್ಯನಿಗೆ ಹೊಂದುತ್ತೆ. ಸೊ ಇಟ್ ಇಸ್ 7th ಕ್ವಾಲಿಟಿ. 8th quality is education. To have education is also a dharma. ನಾವು ವಿದ್ಯಾಭ್ಯಾಸವನ್ನು ಪಡೆಯದೆ ಸುಮ್ಮನೆ ಸುತ್ತಾಡಬಾರದು. ಇಲ್ಲಿ ಯುವಕರಿಗೆ ಸಂಬೋಧಿಸಿ ಹೇಳ್ತಾ ಇದ್ದೀನಿ, ಬಾಲಕರಿಗೆ, ಬಾಲಿಕೆಯರಿಗೆ, ಯುವತಿಯರಿಗೆ ಸಂಬೋಧಿಸಿ ಹೇಳ್ತಾ ಇದ್ದೀನಿ, ಡೋಂಟ್ ನಿಗ್ಲೆಕ್ಟ್ ಯುವರ್ ಸ್ಟಡೀಸ್. ನೆವರ್ ನಿಗ್ಲೆಕ್ಟ್ ಸ್ಟಡೀಸ್. ವಿದ್ಯೆ ಎಂಬುದು ಸಾಕ್ಷಾತ್ ದೇವತೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ to which country you belong, to which place you belong, don't neglect studies. Vidya ಎಂಬುದು ಧರ್ಮ, ನಮ್ಮ ಧರ್ಮ. It is our duty to study. Then comes satyam. 9th quality is satyam. Please understand that satya is one of the qualities of dharma. ಸತ್ಯವನ್ನೇ ನುಡಿಯುವುದು. ಕೆಲವೊಮ್ಮೆ ನಾವು ಕೇಳ್ತೇವೆ,
ಸುಳ್ಳುಗಳಲ್ಲಿಯೂ ಸ್ವಲ್ಪ ಬೇರೆ ಬೇರೆ ವಿಧವಾದ ಸುಳ್ಳುಗಳಿವೆ. ಅದರಲ್ಲಿ ವೈಟ್ ಲೈ ಅಂತ ಒಂದಿಲ್ಲ, ಅದು ಮಾಡಬಾರ್ದು. ತಮಾಷೆಗೂ ಸುಳ್ಳಾಡಬಾರ್ದು. ಧರ್ಮರಾಜರಾದ ಪಾಂಡವರಲ್ಲಿ ಜ್ಯೇಷ್ಠರಾದ ಧರ್ಮರಾಜರಲ್ಲಿ ಒಂದು ಗುಣ ಇತ್ತಂತೆ. ಆ ಗುಣ ಏನಪ್ಪ ಗೊತ್ತೇ ನಿಮಗೆ? ಅವರು ಸುಳ್ಳನ್ನೇ ಆಡ್ತಾ ಇರಲಿಲ್ಲಂತೆ. ಹಿ ನೆವರ್ ಸ್ಪೋಕ್ ದಿ ಅನ್ಟ್ರೂತ್. ಇನ್ನೊಂದು ಗುಣ ಇತ್ತು, ಅದನ್ನು ಬೆಳೆಸಿ ಹೇಳ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಅವರ ಬಳಿಯಲ್ಲಿ ಬಂದವ್ರಿಗೂ ಕೂಡ ಸುಳ್ಳಾಡೋಕ್ಕಾಗ್ತಾ ಇರಲಿಲ್ಲವಂತೆ. ಹೆಂಗಿರ್ಬೇಕು ಅವ್ರ ಗುಣ ನೋಡಿ. ಧರ್ಮರಾಜರು ಸುಳ್ಳು ಹೇಳ್ತಾ ಇದ್ದಿಲ್ಲ ಅಂತನ್ನೋದು ಒಂದು ತಥ್ಯ. ಅದು ಇನ್ನೊಂದೇನಪ್ಪ, ಅವರ ಸತ್ಯದ ಬಲ ಎಷ್ಟಿತ್ತು ಅಂತ ಹೇಳಿದ್ರೆ, ಅವರ ಕಣ್ಣನ್ನು ನೋಡಿದ ಮಾತ್ರಕ್ಕೆ ಬಂದವರು ಕೂಡ ಸತ್ಯವನ್ನೇ ಹೇಳ್ಬಿಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾಡ್ತಾ ಇರುವ ಸುಂದರವಾದ ಅಭಯದಾನದ ಕಾರ್ಯಕ್ರಮ ಹಾಗೆ ನಡೀತಾ ಇರೋದು. ಇಲ್ಲಿ ಬಂದು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಪ್ರಾಮಾಣಿಕವಾಗಿ ಇಷ್ಟು ವರ್ಷದಿಂದ ಈ ಧರ್ಮಸ್ಥಳ ತೋರಿಸ್ತಾ ಇದೆ. ಹಿಂದೆ ನಾವು ಬಾಲಕರಾಗಿದ್ದಾಗ ನಾವು ಕೇಳ್ತಾ ಇದ್ವಿ, ಅಕಸ್ಮಾತಾಗಿ ಯಾರಾದರೂ ಮರೆತು ಹೋಗಿ ತಮ್ಮ ಒಡವೆಯನ್ನು ಇಲ್ಲಿ ಬಿಟ್ಬಿಟ್ರೆ ಧರ್ಮಸ್ಥಳದಲ್ಲಿ ಅದನ್ನು ಮುಟ್ಟೋರು ಇರ್ತಾ ಇರಲಿಲ್ವಂತೆ. ಅರ್ಥ ಆಗ್ತಾ ಇದೆಯಾ? ಮರೆತು ಹೋಗಿ ತಮ್ಮ ಒಡವೆಯನ್ನು, ಯಾವುದಾದ್ರು ಒಂದು ಆಭರಣವನ್ನು ಅಕಸ್ಮಾತ್ ಮರೆತು ಬಿಟ್ಟು ಈ ರಸ್ತೆಯಲ್ಲಿ, ಧರ್ಮಸ್ಥಳದ ರಸ್ತೆಯಲ್ಲಿ ಎಲ್ಲಾದರೂ ಬಿಟ್ಟಿದ್ರೆ ಯಾರು ಅದಕ್ಕೆ ಒಡೆತನ ಇಲ್ಲದವರು ಮುಟ್ತಾ ಇರಲಿಲ್ಲ ಅದನ್ನು ಅಂತ ನಾನು ಕೇಳಿದ್ದೇನೆ. ಧರ್ಮಸ್ಥಳದ ಮಹಿಮೆಯನ್ನು ಕೇಳಿದ್ದೇನೆ. ಸ್ವಲ್ಪ ಯೋಚನೆ ಮಾಡಿ, ಈ ಧರ್ಮಸ್ಥಳದ ಗುಣಗಳು ಇಡೀ ಭೂಮಂಡಲದಿದ್ದರೆ ಹೆಂಗಿರುತ್ತಲ್ಲ, ಚೆನ್ನಾಗಿರುತ್ತಲ್ಲ. 9ನೇ ಗುಣ ಸತ್ಯ. ಇನ್ನು ಒಂದು 10ನೇ ಗುಣ ಇದೆ, ಯಾವುದಪ್ಪ ಅಂತ ಹೇಳಿದ್ರೆ ಅಕ್ರೋಧ, ಕೋಪ ಮಾಡಿಕೊಳ್ಳದಿರುವುದು. ಒಂದು ತಮಾಷೆಯ ವಿಷಯವನ್ನು ಹೇಳ್ಬಿಡ್ತೇನೆ. ನಮ್ಮ ಸುಭಾಷಿತಗಳಲ್ಲಿ ಹೇಳ್ತಾರೆ, ಕೋಪ ಮಾಡಿಕೊಳ್ಳುವವರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದ್ದಾವೆ, ಬೇರೆ ಬೇರೆ ವಿಭಾಗಗಳು. ಹೆಂಗಪ್ಪ ಕೋಪ ಮಾಡ್ಕೊಳ್ತಾ ಹೇಳಿದ್ರೆ, ಉತ್ತಮಸ್ಯ ಕ್ಷಣಂ ಕ್ರೋಧ. ಉತ್ತಮ ಪುರುಷರು ಒಂದೇ ಒಂದು ಕ್ಷಣಕ್ಕೆ ಮಾತ್ರ ಕೋಪ ಬರುತ್ತೆ, ಆಮೇಲೆ ತಣ್ಣಗಾಗ್ಬಿಡ್ತಾರೆ, ಅವರು ಉತ್ತಮ ಪುರುಷರು. ಮಧ್ಯಮಸ್ಯ ಘಟಿಕಾದ್ವಯಂ. ಮಧ್ಯಮ ಪುರುಷರಿಗೆ 2 ಅವರ್ ಕೋಪ ಬರುತ್ತಂತೆ. ಸಾಯಂಕಾಲ 6 ಗಂಟೆಗೆ ಕೋಪ ಮಾಡಿಕೊಂಡ್ರು 8 ಗಂಟೆ ಅವ್ರಿಗೆ ಕೋಪ ಇರುತ್ತೆ, ಆಮೇಲೆ ತಣ್ಣಗಾಗ್ಬಿಡ್ತಾರಂತೆ. ಮಧ್ಯಮಸ್ಯ ಘಟಿಕಾದ್ವಯಂ. ಮಾಸಮೇಕಂತೂ ಅಧಮಸ್ಯ. 1 ತಿಂಗಳು ಕೋಪ ಮಾಡ್ಕೋರು ಅಧಮ ಪುರುಷರು. ಜನವರಿಯಲ್ಲಿ ಕೋಪ ಮಾಡಿಕೊಂಡು ಫೆಬ್ರವರಿಯಲ್ಲಿ ತಣ್ಣಗಾಗ್ತಾರೆ ಅವರು. ಕೊನೆಯಲ್ಲಿ ಯಾವಜ್ಜೀವಂ ದುರಾತ್ಮನಃ. ದುರಾತ್ಮರು ಬಂದ್ಬಿಟ್ಟು ನಿರಂತರವಾಗಿಯೂ ಕೋಪದಲ್ಲೇ ಬಾಳ್ತಾರೆ. ಹಾವಿನ ವೇಷ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ ಜೀವನ ಪರ್ಯಂತ. ಕೋಪನ ಬಿಡೋದೇ ಇಲ್ಲ. ನಾವು ಕೋಪವನ್ನು ಬಿಡಿದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸಪ್ಪ? ಏನು ವ್ಯತ್ಯಾಸ? ಈಗ ಅರ್ಥ ಮಾಡ್ಕೊಳ್ಳಿ, ಈ 10 ಲಕ್ಷಣಗಳು ನಿಮ್ಮಲ್ಲಿದೆಯಾ? 10 ಕ್ವಾಲಿಟೀಸ್ ಆಫ್ ಧರ್ಮ, ದೆನ್ ಓನ್ಲಿ ವಿ ಆರ್ ಧಾರ್ಮಿಕ. ಇನ್ ಅಡಿಷನ್ ಟು ದಿಸ್, ದಾನ ಒಂದು ವಿಶೇಷವಾದ ಧರ್ಮ. ಧೃತಿಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಹ್ರೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ. ಈ 10 ಗುಣಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಉತ್ತಮವಾದ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಉತ್ತಮವಾದ ಕಾರ್ಯಗಳನ್ನು ನೋಡಿ ನಾವು ಕೂಡ ನಮ್ಮ ಜೀವನದಲ್ಲಿ ವಿಶೇಷವಾದ ಈ ಸರ್ವಧರ್ಮ ಸಮ್ಮೇಳನ ಎಂಬುದು ಇದೆಲ್ಲ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಧರ್ಮವೆಂಬುದು ಒಂದೇ ಆಗಿರೋದ್ರಿಂದ ಸರ್ವ ಮತ ಸಮ್ಮೇಳನ ಇದು. ಆದರೂ ಕೂಡ ಆಡುಭಾಷೆಯಲ್ಲಿ ಧರ್ಮವೆಂದರೆ ಮತವೆಂದಲೂ ಅರ್ಥ ಆಗಿರೋದ್ರಿಂದ ಧರ್ಮ ಸಮ್ಮೇಳನ ತುಂಬ ಸೂಕ್ತವಾಗಿದೆ, ಅತಿ ಅನಿವಾರ್ಯವಾಗಿದೆ. ಇಲ್ಲಿ ನಮ್ಮ ಬಾಂಧವರೆಲ್ಲರೂ ಕೂಡ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಈ ಇಡೀ ವಸುಧೆಯೇ ನನ್ನ ಕುಟುಂಬ, ಈ ಇಡೀ ವಸುಧೆಯೇ ನನ್ನ ಕುಟುಂಬ ಎಂಬುದನ್ನು ಚೆನ್ನಾಗಿ ಅರಿತು ನಾವು ಯಾವ ಕಾರಣಕ್ಕೂ ಕೂಡ, ನೀವು ತುಳಸಿದಾಸರ ಶ್ರೀಮದ್ ರಾಮಚರಿತಮಾನಸರು ಹೇಳ್ತಾರೆ, ಸಿಯಾ ರಾಮಮಯ ಸಬ್ ಜಗ್ ಜಾನಿ, ಐ ಲುಕ್ ಅಟ್ ದಿ ಎಂಟೈರ್ ವರ್ಲ್ಡ್ ಆಸ್ ಮೈ ಪರಮಾತ್ಮ ಓನ್ಲಿ and I fold my hands to everybody. Karau pranam jod yug pani. I bow down, I do namaste to everybody, every single person, because I see myself in them. ನನ್ನನ್ನೇ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು. ನನ್ನನ್ನೇ ನಿಮ್ಮಲ್ಲಿ ನೋಡ್ಬೇಕಾದ್ರೆ ನನ್ನಲ್ಲಿರುವ ಪರಮಾತ್ಮವೇ ನಿನ್ನಲ್ಲಿರುವ ಪರಮಾತ್ಮ ಎಂಬುದನ್ನು ನಾವು ಅರಿತು, ಇವಾಗ ಸದ್ಯದಲ್ಲಿ ಭೂಮಂಡಲದಲ್ಲಿ ಅನೇಕ ಪ್ರದೇಶಗಳಲ್ಲಿ ವೈಮನಸ್ಯಗಳು ನಡೀತಾ ಇರೋದು, ಯುದ್ಧಗಳು ನಡೀತಾ ಇರೋದು, ತುಂಬ ಗೊಂದಲಗಳು ನಡೀತಾ, ಎಲ್ಲವೂ ತಣ್ಣಗಾಗಿ ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.